ನಮಸ್ಕಾರ. C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಯಶೋಧ. ಹೋರಾಟಕ್ಕೆ ಸಂದ ಜಯವಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಪೊಲೀಸ್ ಬಂದೋಬಸ್ತ್ನಲ್ಲಿ ಒತ್ತುವರಿ ತೆರವು ಮಾಡಿ ಜಮೀನು ಬೌಂಡರಿ ಫಿಕ್ಸ್ ಮಾಡಿದ ಅರಣ್ಯ ಅಧಿಕಾರಿಗಳು ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ಗೋಡಿಹಾಳ ಗ್ರಾಮದಲ್ಲಿನ ಸರ್ವೆ ನಂಬರ್ 43ರಲ್ಲಿ 23 ಎಕರೆ 9 ಗುಂಟೆ ಅರಣ್ಯ ಇಲಾಖೆ ಜಮೀನು ಸೇರಿ ಒಟ್ಟು 48 ಎಕರೆ ಪೈಕಿ ಬಹುತೇಕ ಜಮೀನು ಒತ್ತುವರಿ ಬಗ್ಗೆ ಹೋರಾಟದ ಎಚ್ಚರಿಕೆಗೆ ತಡವಾಗಿಯಾದರೂ ಇದೀಗ ಎಚ್ಚೆತ್ತ ಅರಣ್ಯ ಇಲಾಖೆಯವರು ಪೊಲೀಸ್ ಬಂದೋಬಸ್ತ್ನೊಂದಿಗೆ ಇಲಾಖೆಯ ಜಾಗೆಯ ಒಂದು ಬೌಂಡರಿ ಫಿಕ್ಸ್ ಮಾಡಿದ್ದು ಸ್ವಾಗತಾರ್ಹ ಸಂಗತಿ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ತಿಳಿಸಿದ್ದಾರೆ. ಈ ಕುರಿತು ಹೇಳಿಕೆ ನೀಡಿರುವ ಅವರು, ಅರಣ್ಯ ಇಲಾಖೆ ಜಮೀನು ಒತ್ತುವರಿ ಬಗ್ಗೆ ದೂರು ದಾಖಲಾಗಿತ್ತು. ಅದರಲ್ಲಿ ಸಾಕಷ್ಟು ಜನ ಒತ್ತುವರಿ ಮಾಡಿರುವುದು ಪತ್ತೆ ಕೂಡ ಆಗಿತ್ತು. ಶೀಘ್ರದಲ್ಲಿ ಅದನ್ನು ಸರಿಪಡಿಸುವುದಾಗಿ ಅಧಿಕಾರಿಗಳು ತಿಳಿಸಿದರು. ಅದರಂತೆ ಇದೀಗ 4 JCB ತಂದು ಅರಣ್ಯ ಇಲಾಖೆ ಜಮೀನಿನ ಗಡಿ ಗುರುತಿಸಿ ಬೃಹತ್ ತೆಗ್ಗು ತೋಡುವ ಮೂಲಕ ಆ ಮಣ್ಣಿನ ಮೂಲಕ ಬದುವನ್ನು ನಿರ್ಮಿಸಿ ಅರಣ್ಯ ಇಲಾಖೆ ಜಮೀನು ಒತ್ತುವರಿ ಮಾಡದಂತೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ, ಪೊಲೀಸರು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿಗಾರರು ಪರಶುರಾಮ್ ಕಿಲ್ಲನ್ಕೇರ, ಬಂದ ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಗೋಡಿಯಾಳ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಸುಮಾರು 48 ಎಕರೆ ಹೊಂದಿದ್ರು ಕೂಡ ಇಲ್ಲಿವರೆಗೆ ಸಸಿ ನೆಟ್ಟಿಲ್ಲ. ಹಾಗಾಗಿ ಆ ಸ್ಥಳಕ್ಕೆ ಹೋಗಿ ನೋಡಿದಾಗ ಬರೀ ಜಾಲಿ ಕಂಟಿಗಳನ್ನು ಬೆಳೆದಿರ್ತಕ್ಕಂಥದ್ದು. ತಕ್ಷಣ ಅದು ಜಾಲಿ ಟೆಂಟುಗಳನ್ನು ತೆರವುಗೊಳಿಸಿ ಆ ಒತ್ತುವರಿ ಮಾಡಿರ್ತಕ್ಕಂಥ ಜಮೀನನ್ನು ತಾವು ವಶಪಡಿಸಿಕೊಂಡು ಆ ಸ್ಥಳದಲ್ಲಿ ವಿವಿಧ ಸ್ಥಳೀಯನ್ನ ಗಿಡಗಳನ್ನು ನೆಡಬೇಕಂತಕ್ಕಂಥದ್ದು ಆ ಹೋರಾಟದ ಎಚ್ಚರಿಕೆ ನೀಡಿದಾಗ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳವನ್ನು ಪರಿಶೀಲಿಸಿ ಇವತ್ತು ಬೌಂಡ್ರಿ ಫಿಕ್ಸ್ ಮಾಡಿಸಿ ಬೌಂಡ್ರಿ ಲೈನನ್ನು ಮಾಡಿಕೊಂಡು ಒತ್ತುವರಿ ಆಗಿರ್ತಕ್ಕಂಥ 9ರಿಂದ 10 ಎಕರೆ ಸುಮಾರು 9ರಿಂದ 10 ಎಕರೆ ಹೊಲನ್ನು ಇವತ್ತು ಒತ್ತುವರಿ ಮಾಡಿರ್ತಕ್ಕಂಥ ಇದು ಒಳ್ಳೆಯ ಬೆಳವಣಿಗೆ. ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ. ತಕ್ಷಣ ಈಗ ಮಳೆ ಆರಂಭ ಆಗಿರೋಂಥ ಅರಣ್ಯ ಇಲಾಖೆ ಅಧಿಕಾರಿಗಳಲ್ಲಿ ನಂದೊಂದು ಮನವಿ, ವಿವಿಧ ಸ್ಥಳೀಯ ಸಸಿಗಳನ್ನು ಆ ಸ್ಥಳದಲ್ಲಿ ಹಚ್ಚುವ ಮೂಲಕ ಗಿಡಗಳನ್ನು ಬೆಳೆಸಿ ನಾಡು ಉಳಿಸಿ ಅಂತಕ್ಕಂಥದ್ದು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಕ್ಕೆ ಅರಣ್ಯ ಇಲಾಖೆಯರು ಮುಂದಾಗಬೇಕಂತಕ್ಕಂಥದ್ದು ನನ್ನ ಮನವಿ.